ರಾಜ್ಯ ರಾಜಕೀಯದಲ್ಲಿ ಈಗ ಬಹುದೊಡ್ಡದಾಗಿ ಒಂದು ಕೋಲಾಹಲವನ್ನು ಸೃಷ್ಟಿ ಮಾಡಿರುವಂಥದ್ದು ಪೆನ್ ಡ್ರೈವ್ ಪ್ರಕರಣ. ಪುತ್ರನ ರಕ್ಷಣೆ ಮಾಡುವಂತಹ ಸಲುವಾಗಿ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿಸಿದ ಆರೋಪವನ್ನ ಈಗ ಮಾಜಿ ಮಂತ್ರಿ ಶಾಸಕರಾದಂತಹ ಎಚ್.ಡಿ. ರೇವಣ್ಣ ಅವರು ಭಾರಿ ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ರೇವಣ್ಣರನ್ನ 4 ದಿನ ಎಸ್ಐಟಿ ವಶಕ್ಕೆ ಒಪ್ಪಿಸಿ 17ನೇ ಎಸಿಎಂಎಂ ನ್ಯಾಯಾಧೀಶರಾದಂತಹ ರವೀಂದ್ರ ಕಟ್ಟಿಮನಿ ಅವರು ಆದೇಶವನ್ನು ಹೊರಡಿಸಿದರು. ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಏಪ್ರಿಲ್ 9ಕ್ಕೆ ನಿಗದಿ ಮಾಡಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ 5 ದಿನ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಸಂತ್ರಸ್ತೆ ಸಿಕ್ಕಿದ್ದಾರೆ, ರೇವಣ್ಣ ಅವರಿಗೂ ಅಪಹರಣಕ್ಕೂ ಸಂಬಂಧ ಇಲ್ಲ, ಜಾಮೀನು ಕೊಡಿ ಅಂತ ನ್ಯಾಯಾಧೀಶರನ್ನ ಕೇಳಿಕೊಂಡ್ರು. ಆದರೆ ರೇವಣ್ಣ ಅವರಿಗೆ ಯಾಕೆ ಜಾಮೀನು ನೀಡಬಾರದು ಅಂತ ಎಸ್ಐಟಿ 15 ಪ್ರಮುಖ ಕಾರಣಗಳನ್ನು ಕೊಡ್ತು. ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಧೀಶರು ರೇವಣ್ಣರನ್ನ 4 ದಿನ ಅಂದ್ರೆ ಮೇ 8ರವರೆಗೂ ಕೂಡ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದರು. ಹೀಗಾಗಿ ರೇವಣ್ಣ ಈಗ ಮತ್ತೆ ಎಸ್ಐಟಿ ಕಚೇರಿಗೆ ಶಿಫ್ಟ್ ಆದರು, ಅಂದ್ರೆ ಸಿಐಡಿ ಆಫೀಸಿಗೆ. ಅಲ್ಲಿ ಇದಕ್ಕೂ ಮುನ್ನ ಬೌರಿಂಗ್ ಆಸ್ಪತ್ರೆಯ ಬಳಿ ರೇವಣ್ಣ ಅವರು ಮಾತನಾಡಿದ್ರು ಮಾಧ್ಯಮ ಬಳಿ. ಇಷ್ಟು ವರ್ಷದ ರಾಜಕೀಯದಲ್ಲಿ ನನಗೆ ಯಾವುದೇ ಆಪಾದನೆಗಳಿಲ್ಲ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ. ಮೊದಲ ಕೇಸ್ನಲ್ಲಿ ನನ್ನನ್ನು ಏನ್ ಮಾಡೋಕ್ಕೂ ಆಗಲಿಲ್ಲ ಇವರಿಗೆ, ಹಾಗಾಗಿನೇ 2ನೇ ಕೇಸನ್ನು ಫಿಟ್ ಮಾಡಿಸಿದ್ದಾರೆ. 40 ವರ್ಷಗಳ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ರೇವಣ್ಣ ಹೇಳ್ತಾ ಇರುವಾಗ ಅವರನ್ನ ಮುಂದೆ ಮಾತಾಡಕ್ಕೆ ಎಸ್ಐಟಿ ಅಧಿಕಾರಿಗಳು ಬಿಡಲಿಲ್ಲ. ರೇವಣ್ಣ ಅವರನ್ನ ಬಲವಂತವಾಗಿ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋದ್ರು. ಒಂದೇ ದಿನಕ್ಕೆ ರೇವಣ್ಣ ಅವರು ದಣಿದಂತೆ ಕಂಡು ಬಂತು. ಇನ್ನೇನಾಗುತ್ತೆ ವಿಚಾರಣೆಯಲ್ಲಿ. ಇನ್ನು ನಿನ್ನೆ ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ಕಳೆದ ರೇವಣ್ಣರನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಧಿಕಾರಿಗಳು ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿದ್ರು. ಆದರೆ ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣ ಕೇಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ನನಗೇನೂ ಗೊತ್ತಿಲ್ಲ ಅಂತ ರೇವಣ್ಣ ಅವರು ಉತ್ತರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ತಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನು ಇದನ್ನ ಎದುರಿಸೋ ಶಕ್ತಿ ಇದೆ. ಅಷ್ಟಕ್ಕೂ ರೇವಣ್ಣ ಅವರಿಗೆ ಎಸ್ಐಟಿ ಕೇಳಿದಂಥ ಪ್ರಶ್ನೆಗಳೇನು, ರೇವಣ್ಣ ಅವರು ಕೊಟ್ಟಂಥ ಉತ್ತರ ಏನು ಅನ್ನುವಂಥದ್ರ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ನನ್ನ ಸಹೋದ್ಯೋಗಿಗಳು. ಅವರು ಕೊಟ್ಟಿರುವಂಥ ಮಾಹಿತಿ ಈ ರೀತಿಯಾಗಿದೆ. ಎಸ್ಐಟಿ ಕೇಳಿರುವಂಥ ಪ್ರಶ್ನೆ ಕೊಟ್ಟಂಥ ಉತ್ತರಗಳು. ತನಿಖಾಧಿಕಾರಿಗಳು ಕೇಳ್ತಾರೆ ವಿಚಾರಣೆಗೆ ನೀವು ರೆಡಿನಾ ಅಂತ. ಸಹಜವಾಗಿಯೇ ಆ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಆ ವಿಚಾರಣೆ ಮಾಡಿ ಅಂತ ರೇವಣ್ಣ ಅವರು ಹೇಳಿದ್ರಂತೆ ಅಲ್ಲಿ. ಇನ್ನು ತನಿಖಾಧಿಕಾರಿಗಳು ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ದಾಖಲಾಗಿದೆಯಲ್ಲ ಅಂತ ತನಿಖಾಧಿಕಾರಿಗಳು ಕೇಳ್ತಾರೆ. ಅದಕ್ಕೆ ಇನ್ನೊಂದು ಅದೇ ಪ್ರಶ್ನೆಯಲ್ಲಿ ಆ್ಯಡ್ ಮಾಡ್ತಾರೆ, ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ ಅಂತ ಹೇಳಿ. ಹೌದು ಗೊತ್ತಿದೆ ಅನ್ನುವಂಥದ್ದು ರೇವಣ್ಣ ಅವರ ಉತ್ತರ ತನಿಖಾಧಿಕಾರಿಗೆ. ಎಸ್ಐಟಿ ತನಿಖಾಧಿಕಾರಿಗೆ ಉತ್ತರವನ್ನು ಕೊಡ್ತಾರೆ. ತನಿಖಾಧಿಕಾರಿ ಮತ್ತೆ ಕೇಳ್ತಾರೆ, ಸಂತ್ರಸ್ತ ಮಹಿಳೆ ನಿಮಗೆ ಗೊತ್ತಾ? 5-6 ವರ್ಷ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರು ಅನ್ನೋದು ರೇವಣ್ಣ ಅವರ ಉತ್ತರ ಅದಕ್ಕೆ ಆಗಿರುತ್ತೆ. ಅದಾದ್ಮೇಲೆ ತನಿಖಾಧಿಕಾರಿ ಕೇಳ್ತಾರೆ, ನಿಮ್ಮ ಮಗನ ಸಿಡಿ ಅದೇ ಪೆನ್ ಡ್ರೈವ್ ಹೊರ ಬಂದ ಬಳಿಕ ಮಹಿಳೆಯನ್ನ ಕರೆದುಕೊಂಡು ಹೋಗಿದ್ರಾ? ನನಗದು ಗೊತ್ತಿಲ್ಲ ಅಂತ ರೇವಣ್ಣ ಅವರ ಉತ್ತರ ಅನ್ನೋದು ಬರ್ತಾ ಇರೋ ಮಾಹಿತಿ. ತನಿಖಾಧಿಕಾರಿ ಸತೀಶ್ ಬಾಬಣ್ಣ ಯಾರು? ರೇವಣ್ಣ ಅವರು ಹೌದು ಗೊತ್ತಿರುವಂಥ ಮನುಷ್ಯ ಅಂತ ಹೇಳ್ತಾರೆ. ತನಿಖಾಧಿಕಾರಿ ಏಪ್ರಿಲ್ 29ರಂದು ರಾತ್ರಿ ನಿಮ್ಮ ಹೆಸರು ಹೇಳಿ ಮಹಿಳೆಯನ್ನ ಕರೆದೊಯ್ದಿದ್ದಾರೆ, ಅದು ನನಗೆ ಗೊತ್ತಿಲ್ಲ ಅಂತ ರೇವಣ್ಣ ಅವರ ಉತ್ತರ. ತನಿಖಾಧಿಕಾರಿ ಕಿಡ್ನಾಪ್ ಬಳಿಕ 4-5 ದಿನ ಮಹಿಳೆಯನ್ನ ಎಲ್ಲೆಲ್ಲಿ ಇಟ್ಟಿದ್ರಿ? ರೇವಣ್ಣ ಅವರು ಸಹಜ ಉತ್ತರ ನಂಗೆ ಗೊತ್ತಿಲ್ಲ. ತನಿಖಾಧಿಕಾರಿ ಮತ್ತೆ ಕೇಳ್ತಾರೆ, ಸಂತ್ರಸ್ತೆಯನ್ನು ಅಪಹರಿಸಿ ತೋಟದ ಮನೆಯಲ್ಲಿ ಇರಿಸಿದ್ರಾ ಅಂತ ಹೇಳಿ. ರೇವಣ್ಣ ಅಪಹರಿಸುವಂತೆ ನಾನು ಹೇಳಿಲ್ಲ, ಅವರು ಎಲ್ಲಿದ್ರು ಅಂತಾನೂ ಗೊತ್ತಿಲ್ಲ ಅನ್ನೋದು ರೇವಣ್ಣ ಅವರ ಉತ್ತರ ಇದಕ್ಕೆ. ತನಿಖಾಧಿಕಾರಿ ಮತ್ತೆ ಕೇಳ್ತಾರೆ, ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಆರಂಭದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಈಗ ಹೇಳೋದವರು ದುರುದ್ದೇಶದಿಂದ ಆರೋಪ ಮಾಡಿದ್ದಾರೆ ಅನ್ನೋದು ಹೇಳ್ತಾರೆ. ತನಿಖಾಧಿಕಾರಿ ಮತ್ತೆ ಕೇಳೋದು, ಸಂತ್ರಸ್ತೆಗೆ ಕಿರುಕುಳ ಕೊಟ್ಟಿದ್ದಾರಲ್ಲ, ಯಾರು ಕೊಟ್ಟರು? ನನಗೇನು ಗೊತ್ತಿಲ್ಲ. ಸಹಜವಾಗಿ ಈ ವಿಚಾರದಲ್ಲಿ ಈಗ ಸ್ಟೇಟ್ಮೆಂಟ್ಸ್ಗಳು ಬಂದಿವೆ. ಈಗ ಇದಕ್ಕೇನೆಲ್ಲ ಉತ್ತರಗಳನ್ನು ಕೊಡಬೇಕಾಗಿದೆಯೋ ಅವರು ಕೊಟ್ಟಿದ್ದಾರೆ. ಇನ್ನು 4 ದಿನ ಕಸ್ಟಡಿಯಲ್ಲಿ ಇರ್ತಾರೆ. ಯಾವ ರೀತಿಯಾಗಿ ಉತ್ತರಗಳು ಬರುತ್ತೆ ಅಂತ
ನೋಡಬೇಕು ಈ 4 ದಿನಗಳಲ್ಲಿ ಏನೆಲ್ಲಾಗುತ್ತೆ ಅಂತ. ಬಟ್ ಇದು ಕಿಡ್ನಾಪ್ ಕೇಸಿಂದಲೇ ಅವ್ರನ್ನ ಬಂಧನಕ್ಕೊಳಪಡಿಸಿದ್ದು. ಆದರೆ ಈಗ ಆಕೆ ಸಿಕ್ಕಿದ್ದಾರೆ, ಅದನ್ನೇ ಅವರ ಪರ ವಕೀಲರು ಪ್ರಸ್ತಾಪ ಮಾಡಿದ್ರು. ಬಟ್ ಅವ್ರು ಸಿಕ್ಕಿದ್ರು, ಅಪಹರಣ ಪಾತ್ರದಲ್ಲಿ ಇವರ ಪಾತ್ರ ಇದೆಯಾ ಇಲ್ವಾ ಅನ್ನೋದು ಸಾಬೀತಾಗಬೇಕು. ಅಲ್ಲಿಯವರೆಗೂ ಸಂಕಷ್ಟ ಇದ್ದಿದ್ದೇನಾ ರೇವಣ್ಣ ಅವರಿಗೆ? ಖಂಡಿತವಾಗ್ಲೂ ಕೂಡ ಇರುತ್ತೆ. ಇನ್ನು 4 ತಿಂಗಳವರೆಗೂ ಕೂಡ ಪ್ರಜ್ವಲ್ ಅವರಿಗೂ ರೇವಣ್ಣ ಅವರಿಗೂ ಇದು ಡೆಫಿನೆಟ್ಲಿ ಕಟ್ಟಿಟ್ಟ ಬುತ್ತಿ. ಈ ವಿಚಾರದಲ್ಲಿ ಯಾವ ಅನುಮಾನನೂ ಇಲ್ಲ, ಕಷ್ಟದಲ್ಲಿ. ಬಟ್ ಈ ವಿಚಾರದಲ್ಲಿ ಒಂದು ಕಾಂಪ್ಲಿಕೇಟೆಡ್ ಇದೆ. ಯಾವುದು ಕಿಡ್ನ್ಯಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಹೇಳಿಸಿದ್ರು ಮಾಡಿದ್ರು ಅನ್ನುವಂಥದ್ದನ್ನ ಸತೀಶ್ ಬಾಬು A2 ಆರೋಪಿ ಹೇಳಿದಾರಾ, ಅವ್ರು ಒಪ್ಕೊಂಡಿದ್ರೆ ನಮ್ಗೆ ಗೊತ್ತಿಲ್ಲ. ಇನ್ನು ಅವ್ರು ಏನ್ ಹೇಳಿದ್ದಾರೆ SITಯ ಮುಂದೆ ಅಂತ ಹೇಳಿ ಏನ್ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಎರಡನೆಯದ್ದು, ಅವ್ರು ಎಲ್ಲಿ ಮಹಿಳೆ ಸಿಕ್ಕಿದ್ದಾರೆ ಆ ಜಾಗದಲ್ಲಿರುವಂತ ಓನರು ಅವರ ಅನುಮತಿ ಇಲ್ಲದೇನೆ ಅಲ್ಲಿ ಯಾರು ತಂದು ಇಡಕ್ಕಂತೂ ಆಗಲ್ಲ. ಸೊ ಅವರನ್ನು ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ, ಯಾರ ಜಾಗದಲ್ಲಿದ್ರು ಅವರು ಅಂತ ಹೇಳಿ. ಸೊ ಅಲ್ಲಿ ಮುಂದೆ ಬರುತ್ತೆ, ಅವರು ಪಕ್ಕದಲ್ಲಿರುವಂಥವ್ರು ಹೇಳುವಂತ ಹೇಳಿಕೆಗಳು ಬೇರೆ ಇದೆ, ಬಟ್ ಇಲ್ಲಿ ಬರುವಂತ ಹೇಳಿಕೆಗಳು ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಮ್ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ಕೊಳ್ತಾ ಇದೆ. ಅದು ಯಾವ್ದು ಸತ್ಯ ಅಂತ ನಂಬೇಕು ಅನ್ನೋ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಬಹಿರಂಗವಾಗಿ ನಿಮ್ ಮುಂದೆ ಬಂದು ನಿಂತ್ಕೊಂಡು ಈ ತರ ಆಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಾಗ ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ ಆ ಬಂದಾಗ. ಬಟ್ ಈ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಆಚೆ ಬಂದಾಗ ಅವು ಬೇರೆ ಬೇರೆ ರೀತಿಯಾದಂತ ಪ್ರಶ್ನೆಗಳನ್ನ ಉದ್ಭವವನ್ನ ಮಾಡುತ್ತೆ. ಬೇರೆ ಪ್ರಶ್ನೆಗಳು, ಈಗ ಮಹಿಳೆನೇ ಆ ಮಹಿಳೆ ಬರಬೇಕು ಅಂತ ಇಲ್ಲ, ಬಟ್ ಆ ಮಹಿಳೆ ಬಹಿರಂಗವಾಗಿ ಹೌದು ನನಗೆ ಈ ತರ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಿ, ನನ್ನನ್ನು ಅಲ್ಲಿ ಇಟ್ಟಿದ್ರು ಅನ್ನುವಂತ ಹೇಳಿಕೆ ಆಚೆ ಬಂದ್ರೆ ಬಹಳ ಬಹಳ ರೀತಿಯಾಗಿ ನೇರವಾಗಿ ಹೋಗುತ್ತೆ. ಬಟ್ ಈಗ ಅವ್ರು SIT ಅವ್ರು ಕರ್ಕೊಂಡು ಬಂದಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಈಗ 4 ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಮಹಿಳೆ ಕಿಡ್ನಾಪ್ ಆಗಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಸೊ ಹಾಗಾಗಿ ಆ ಹೇಳಿಕೆ ಯಾವ ರೀತಿಯಲ್ಲಿ ಪರಿಣಾಮವನ್ನ ರೇವಣ್ಣ ಅವರ ಮೇಲೆ ಬೀರುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ. ಮೊದಲನೇ ಕೇಸಲ್ಲಿ ಅವರು ಸಮಸ್ಯೆ ಇರ್ತಾ ಇರಲಿಲ್ಲ, ಅವರಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಇತ್ತು. ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಪುರಾವೆಗಳು ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿ ಪುರಾವೆಗಳು ಸಿಗೋದು ಕಷ್ಟ ಆಗ್ತಾ ಇತ್ತು, ಕಾರಣ ಅಡಿಗೆ ಮನೆಯಲ್ಲಿ ಹಿಂಗ್ ಮಾಡ್ತಾ ಇದ್ರು, ನಾನು ಟಚ್ ಮಾಡ್ತಾ ಇದ್ರು, ಅದಾಗ್ತಿತ್ತು, 4-5 ವರ್ಷಗಳದ್ದು ಇದಾಗಿದ್ದು ಅಂತ ಹೇಳ್ತಾ ಇದ್ರು. ಅಲ್ಲಿ ಪುರಾವೆಗಳು ಸಿಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು, ಎವಿಡೆನ್ಸ್ಗಳು. ಬಟ್ ಇಲ್ಲಿ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಹೊತ್ತಾಗ ಅದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ, ಅದರ ಫೇಸ್ ಅನ್ನ ಮಾಡಲೇಬೇಕಾಗತ್ತೆ. ಬಟ್ ಬಹುಮುಖ್ಯವಾಗಿ ಒಂದು 6 ಅಂಶಗಳು ಇದರಲ್ಲಿ ಗಮನಿಸ್ಕೊಳ್ಬಹುದು ಅನ್ಸುತ್ತೆ ನನಗೆ. ಯಾಕಂದ್ರೆ ಒಂದು, ಅವರ ಕುಟುಂಬ ಈ ವಿಚಾರದಲ್ಲಿ ಹೇಗೆ ಫೇಸ್ ಮಾಡುತ್ತೆ ಅಂತ ಹೇಳಿ. ಒಂದು ರೇವಣ್ಣ ಅವರ ಕುಟುಂಬ ಅಂದ್ರೆ ರೇವಣ್ಣ ಅವರು, ಪ್ರಜ್ವಲ್ ಅವರು, ಭವಾನಿ ಅವರು, ಸೂರಜ್ ಅವರು, ಅವ್ರದ್ದೊಂದು ಕುಟುಂಬ, ಅವ್ರು ಹೇಗೆ ಫೇಸ್ ಮಾಡ್ತಾರೆ. ದೇವೇಗೌಡರ ಕುಟುಂಬ ಹೇಗೆ ಫೇಸ್ ಮಾಡುತ್ತೆ ಅಂತ ಹೇಳಿ, ದೇವೇಗೌಡರು ಹೇಗೆ ಫೇಸ್ ಮಾಡ್ತಾರೆ ಅಂತ. ಇನ್ನು ಅವ್ರ ಹೋಲ್ ಫ್ಯಾಮಿಲಿ, ಕುಮಾರಸ್ವಾಮಿ ಅವರು ಅದಕ್ಕೆ ಇನ್ವಾಲ್ವ್ ಆಗ್ತಾರೆ, ಅದು ಇಡೀ ಫ್ಯಾಮಿಲಿ ಅಲ್ವಾ. ಅವ್ರು ಹೇಗೆ ಫೇಸ್ ಮಾಡಬೇಕು, ಆ ಪಕ್ಷ ಹೇಗೆ ಫೇಸ್ ಮಾಡಬೇಕು. ಒಂದು ಕಡೆಗೆ ಈಗ ಅವ್ರನ್ನ ತೆಗೆದು ಹಾಕಿದ್ದಾರೆ, ಈಗ ಉಚ್ಚಾಟನೆಯನ್ನ ಮಾಡಿದ್ದಾರೆ, ಅಮಾನತನ್ನ ಮಾಡಿದ್ದಾರೆ ಈಗ ಅವರನ್ನ ಪಕ್ಷದಿಂದ. ಈಗ ರೇವಣ್ಣ ಅವರನ್ನ ಪಕ್ಷದಿಂದ ತೆಗಿಬೇಕಲ್ವಾ, ಪ್ರೂವ್ ಆಗ್ಬೇಕಲ್ಲ. ನೋ ಅಲಿಗೇಷನ್ ಇಸ್ ಅಲಿಗೇಷನ್. ಪ್ರಜ್ವಲ್ ಅವ್ರದ್ದು ಇನ್ನೂ ಪ್ರೂವ್ ಆಗಿಲ್ವಲ್ಲ. ಆದ್ರೆ ವಿಡಿಯೋಗಳು ಬಂತಲ್ಲ, ವಾಟ್ ಎವರ್ ಇಟ್ ಈಸ್, ವಿಡಿಯೋ ಬಂದ ತಕ್ಷಣ ಅವರೇ ಅಪರಾಧಿಗಳು ಅಂತ ಹೇಳಕ್ ಆಗಲ್ವಲ್ಲ. ಆಸ್ ಎ ಕೋರ್ಟ್ ಪ್ರಕಾರ, ಲಾ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ನೈತಿಕವಾಗಿ ಜನ ಹೇಗೆ ಡಿಸೈಡ್ ಮಾಡೋದು ಡಿಸೈಡ್ ಮಾಡ್ತಾರೆ, ಅದು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು ಲಾ ಪ್ರಕಾರ ಹೇಳ್ತಾ ಇದ್ದೀನಿ. ಇನ್ನು ಪ್ರೂವ್ ಆಗಿಲ್ಲ. ಹಾಗಿದಾಗ ಅವ್ರನ್ನ ಅಮಾನತು ಮಾಡಿದ್ರ ಯಾಕೆ? ಆ ರೀತಿಯಾಗಿ ಫೇಸ್ ಮಾಡುವಂತ ಪರಿಸ್ಥಿತಿ ಒಂದು ಪಕ್ಷ ಬಂದಿದೆ, ಅವ್ರ ಮೇಲೆ ಆರೋಪ ಬಂದಿದೆ, ಅವ್ರನ್ನ ಅಮಾನತು ಮಾಡ್ತಿದೀವಿ ಅಂತ ಹೇಳಿ. ಸೊ ಹಾಗಿದ್ದಾಗ ಶಾಸಕರಾಗಿರುವಂತ ರೇವಣ್ಣ ಅವರನ್ನು ಅಮಾನತಿನೆಲ್ಲ ಇಡಬೇಕಲ್ವಾ ಈಗ? ಯಾಕಿನ್ನು ಆ ಡಿಸಿಷನ್ ಲಿಂಕ್ ಇದೆ ಸಹಜ, ಹೌದು. ಇದು ಬೇರೆ 2 ಕೇಸ್ಗಳನ್ನ ನೀವು ಸಪರೇಟ್ ಮಾಡಬೇಡಿ. ಮೊದಲನೇ ಕೇಸಲ್ಲಿ ಮೊದಲನೇ ಆರೋಪಿನೇ HD ರೇವಣ್ಣ ಅವರು. ಪಕ್ಷ ತಗೊಳ್ಳೋದಕ್ಕೆ ಪ್ರಜ್ವಲ್ ಅವರು ವಿಡಿಯೋನೇ ಮೇಜರ್ ಇಶ್ಯೂ. ಕರೆಕ್ಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಿದ ಕಿಡ್ನಾಪ್ ವಿಚಾರದಲ್ಲಿ ಈಗ ಪಕ್ಷ ಬೆಂಬಲಿಸುತ್ತಾ, ಅದನ್ನ ಬೆಂಬಲಿಸಬೇಕಾ? ಖಂಡಿತ ಇಲ್ಲ. ಬಟ್ ಅವರಿಗೂ ಒಂದು ಡೌಟ್ ಇದೆ ಅಲ್ವಾ, ಇದು ಷಡ್ಯಂತ್ರದಿಂದಲೇ ರಾಜಕೀಯ ಕಾನೂನಾತ್ಮಕ ಕೋರ್ಟ್ ಅಲ್ಲೇ ಆಗ್ಬೇಕು. ನಾವು ಹೇಳಕ್ ಬರಲ್ಲ, ಅವ್ರು ಹೇಳಕ್ ಬರಲ್ಲ. ಈಗ ಪಕ್ಷ ಇದನ್ನ ಹೌದು ನಾವು ಇಟ್ಕೊಳ್ತೀವಿ ಆಮೇಲೆ ನೋಡೋಣ ಅಂತ ಬಿಡ್ತಾರೋ, ಇಲ್ಲ ಅವರನ್ನು ಅಮಾನತಿನಲ್ಲಿ ಇಡ್ತಾರೋ ಗೊತ್ತಿಲ್ಲ ನನಗೆ. ಈ ಕುಟುಂಬದವರು ಫೇಸ್ ಮಾಡುವಂಥದ್ದು ರೀತಿ ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ರಾಜಕೀಯವಾಗಿ ಬಹಳ ಮುಖ್ಯವಾಗುತ್ತೆ ಇದು. ಇದೆಲ್ಲವೂ ಕೂಡ ಆದ ನಂತರ ಕುಮಾರಸ್ವಾಮಿ ಅವರು ಮತ್ತು ರೇವಣ್ಣ ಅವರ ಕುಟುಂಬಗಳು ಇದನ್ನ ಹೇಗೆ ಫೇಸ್ ಮಾಡುತ್ತೆ, ಅವರ ಕುಟುಂಬದಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕಡೆಗೆ.
ಬಿಜೆಪಿ ಜೊತೆಗೆ ಮೈತ್ರಿ ಆಗಿರೋದ್ರಿಂದಾಗಿ ಬಿಜೆಪಿ ಇದನ್ನ ಹೇಗ್ ಟ್ಯಾಕಲ್ ಮಾಡುತ್ತೆ, ಹೇಗ್ ಫೇಸ್ ಮಾಡುತ್ತೆ ಅನ್ನೋದು ಒಂದ್ ಕಡೆಗೆ ಆಲ್ರೆಡಿ ಅವರು ಕಾರಣ ಮೈತ್ರಿ ಬಂದ್ಬಿಟ್ಟಿದ್ದಾರೆ, ಅದು ಅವ್ರ ಪಕ್ಷದ್ದು, ಅವರು ಅದನ್ನ ಹ್ಯಾಂಡಲ್ ಮಾಡ್ಕೊಳ್ತಾರೆ ಅಂತ. ಕರೆಕ್ಟ್ ಅಲ್ವಾ? ಸೊ ಬಿಜೆಪಿ ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇರುತ್ತೆ, INDI ಕೂಟದಲ್ಲಿರುವಂತಹ ಹಲವು ನಾಯಕರುಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ, ಬೇರೆ ಪಕ್ಷದಲ್ಲಿರುವಂತಹ ಲೀಡರ್ಸ್ಗಳ ಸ್ಟೇಟ್ಮೆಂಟ್ ಕೊಟ್ಟಾಗ ಕಾಂಗ್ರೆಸ್ ಉತ್ತರ ಕೊಡಬೇಕು ಇದಕ್ಕೆ ಅಂತ ಹೇಳ್ತಾರಲ್ವಾ. ಸೇಮ್ ಕಾಂಗ್ರೆಸ್ ಆಸ್ಕಿಂಗ್ ಸೇಮ್ ಕ್ವಶನ್ ಬಿಜೆಪಿಗೆ, ನಿಮ್ಮ ಮೈತ್ರಿಯಲ್ಲಿರುವಂತ ಪಕ್ಷ ಹೆಂಗಾಗಿದೆಯಲ್ಲ ಉತ್ತರ ಕೊಡಿ ಅಂತ ಹೇಳಿ. ಅಲ್ಲಿ ಕಾಂಗ್ರೆಸ್ ಅವ್ರಿಗೆ ಸಿಗೋ ಉತ್ತರ ನಿಮ್ಮಿಬ್ಬರ ಮೈತ್ರಿಯಿಂದ ಬಂದದ್ದು ಅವ್ರ ಸಂಸದರಾಗಿ, ಈಗ ನಮ್ಮ ಮೈತ್ರಿಯಿಂದ ಸಂಸದರಾದ್ರೆ ಆಗ ನಾವು ಕರೆಕ್ಟ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು INDI ಕೂಟದಲ್ಲಿರುವಂತ ಒಂದು ಪಕ್ಷ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಕಾಂಗ್ರೆಸ್ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಆ ಪಕ್ಷದವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲೂ ಹಾಗೆ ಕಾಂಗ್ರೆಸ್ ಈಗ ಬಿಜೆಪಿ ಅವ್ರನ್ನ ಕೇಳ್ತಾ ಇದೆ, ನಿಮ್ಮ ಮೈತ್ರಿಯಲ್ಲಿರುವಂತಹ ಒಂದು ಪಕ್ಷದಲ್ಲಿರುವಂತ ನಾಯಕ ಇಂಥದ್ದು ಮಾಡಿದಾನೆ, ನೀವು ಉತ್ತರ ಕೊಡಿ ಅಂತ ಹೇಳಿ. ಬಿಜೆಪಿ ಹೇಳುತ್ತೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಅವ್ರ ಪಕ್ಷ ನೋಡ್ಕೊಳ್ಳುತ್ತೆ ಅಂತ. ಎರಡೂ ಸ್ಟ್ಯಾಂಡ್ಗಳು ಹಾಗೆ ಕ್ಲಿಯರ್ ಆಗಿ ಬರ್ತಾ ಇದೆ, ಇಬ್ಬರದು ಸೇಮ್ ಆಗಿ. ಬಟ್ ರಿಸಲ್ಟ್ ಬಂದ ನಂತರ ಬಿಜೆಪಿ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ರಿಸಲ್ಟ್ ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಯಾವ ರಿಸಲ್ಟ್ ಬಂದಾಗ ಕಾಂಗ್ರೆಸ್ ಮತ್ತು JDSನ ಆ ಮೈತ್ರಿ ವಿಭಜನೆ ಆಗುವಂತ ಪರಿಸ್ಥಿತಿ ಬಂತು, ಈ ರಿಸಲ್ಟ್ ಜೂನ್ 4ನೇ ತಾರೀಕಿಗೆ ಬಂದಾಗ ಬಿಜೆಪಿ ಮತ್ತು JDSನ ಮೈತ್ರಿ ಏನಾಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆಗ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಬಿಜೆಪಿ ಅಂತ ಹೇಳಿ, ಟಫ್ ಆಗಿ ನಿಂತ್ಕೊಳ್ತಾರೋ ಅಥವಾ ಇಲ್ವೋ. ಬಟ್ ರಾಜಕೀಯವಾಗೂ ಕೂಡ ಫೇಸ್ ಮಾಡಬೇಕಾಗುತ್ತೆ, ಇನ್ನೊಂದು ಕಡೆಗೆ ಆ ಕುಟುಂಬವೂ ಕೂಡ ಇದನ್ನ ಫೇಸ್ ಮಾಡಬೇಕಾಗತ್ತೆ. ಅಲ್ಲ, ವ್ಯಕ್ತಿ ವಿರುದ್ಧವಾಗಿ ಮಾತ್ರ ಆಕ್ಷನ್ ತಗೊಳ್ಬಹುದು ಅನ್ಸುತ್ತೆ. ಅಶೋಕ್ ಅವ್ರ ಮಾತನ್ನ ಕೇಳಿಸ್ತಾ ಇದ್ರೆ ಬಿಜೆಪಿ ಕಾಂಟ್ ಟೇಕ್ ಆಕ್ಷನ್ ಆನ್ ಪ್ರಜ್ವಲ್ ಮೇಲೆ. ಅಲ್ಲ, NDA ಭಾಗವಾಗಿ ಅವ್ರನ್ನ ಕೈ ಬಿಡ್ತೀವಿ, ಅಮಾನತು ಮಾಡ್ತೀವಿ. ಏನ್ ಮಾಡ್ತೀರಾ ಅವ್ರನ್ನ? ಬಿಜೆಪಿ ಹೆಂಗ್ ತಗೊಳಕಾಗುತ್ತೆ? ಅಲ್ಲ, NDA ಭಾಗವಾಗಿ ಈಗ ಅವ್ರನ್ನ ತೆಗೆದು ಹಾಕ್ಬಿಟ್ಟಿದೆ JDS, ಅಮಾನತಿನಲ್ಲಿ ಇಟ್ಟಾಗ್ಬಿಟ್ಟಿದೆ, ಅಮಾನತಿನಲ್ಲಿ ಇಟ್ಟಾಗಿ ಹೋಗಿದೆ. ಇನ್ನೇನಿದ್ರು ಕೂಡ ಅವರು ಸೋಲು ಗೆಲುವು ವಿಚಾರ ಹೇಳ್ತಾ ಇರೋದು ನೀವು ಅಲ್ವಾ. ಅವರು ಗೆದ್ದರೆ ಅವ್ರನ್ನ ಏನ್ ಮಾಡ್ತೀರಾ? ಉಚ್ಚಾಟನೆಯನ್ನ ಮಾಡ್ತೀರಾ. ಗೆದ್ದರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರೆ, ಸೋತರೆ ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಸೋತ್ರೆ ಬೇರೆ, ಮುಗಿದೋಯ್ತು ಕತೆ ಅಲ್ಲಿಗೆ. ಗೆದ್ದರೆ ಇನ್ನೊಂದು ಕಡೆಗೆ, ಆಗ ಏನಾಗುತ್ತೆ, ಈ ಕೇಸ್ನಲ್ಲಿ ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಪರಿಣಾಮಗಳು ಬೀರುತ್ತೆ. ಬಟ್ ಒಂದಂತೂ ಇದೆ, ಇನ್ನೂ 2-3 ತಿಂಗಳಂತೂ ಇದನ್ನ ಬಹಳ ಬಹಳ ಫೇಸ್ ಮಾಡಬೇಕಾಗತ್ತೆ ಆ ಕುಟುಂಬದವರು. ಓಕೆ, ಇನ್ನು ರೇವಣ್ಣ ಏನು ಸಂತ್ರಸ್ತೆ ಅಪಹರಣ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇದೇ ಹೊತ್ತಲ್ಲಿ ಹುಣಸೂರಿನ ಕಾಳಿನಹಳ್ಳಿ ತೋಟದ ಮನೆಯಿಂದ ರಕ್ಷಿಸಲ್ಪಟ್ಟಿದ್ದ ಸಂತ್ರಸ್ತೆ ಸ್ಫೋಟಕ ವಿಚಾರವನ್ನು SIT ಮುಂದೆ ಬಾಯ್ಬಿಟ್ಟಿದ್ದಾರೆ. ಕಳೆದ ರಾತ್ರಿ ಹುಣಸೂರಿನಿಂದ ಬೆಂಗಳೂರಿನ CID ಕಚೇರಿಗೆ ಸಂತ್ರಸ್ತೆಯನ್ನ ಕರೆತರಲಾಗಿತ್ತು. ಈ ಸಂದರ್ಭದಲ್ಲಿ ಸಂತ್ರಸ್ತೆ ಭಯಗೊಂಡಿದ್ರು. ಹೀಗಾಗಿ ರಾತ್ರಿ ಸಂತ್ರಸ್ತೆಯನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿತ್ತು. ಇಂದು ಬೆಳಗ್ಗೆ ಸಂತ್ರಸ್ತೆಗೆ ಕೌನ್ಸಿಲಿಂಗ್ ಮಾಡಿಸಿರುವಂತಹ SIT ನಂತರ ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿದೆ. ಈ ವೇಳೆ ಅಪಹರಣ ವೃತ್ತಾಂತವನ್ನ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ. ಮೊದಲು ಹಣ ಕೊಡ್ತೀವಿ, ಸುಮ್ಮನಿದ್ ಬಿಡುವಂತ ಆಮಿಷ ಒಡ್ಡಿದ್ರು. ನಂತರ ನನ್ನನ್ನ ಅಪಹರಿಸಿ ದನದ ಕೊಟ್ಟಿಗೆಯಲ್ಲಿ ಇರಿಸಿದ್ರು. 2-3 ದಿನ ಊಟ ಕೂಡ ಕೊಡ್ಲಿಲ್ಲ. ಈ ಅವಧಿಯಲ್ಲಿ ನನ್ನ ಬಳಿ ಕೆಲವರು ಬಂದು ಬೆದರಿಕೆ ಹಾಕಿದ್ರು. ನಾನು ಎಷ್ಟೇ ಕೇಳ್ಕೊಂಡ್ರು ಹೊರಗೆ ನನ್ನ ಬಿಡ್ಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ರೇವಣ್ಣಗೆ ಸದ್ಯಕ್ಕೆ ಜಾಮೀನು ಸಿಗುವುದು ಕಷ್ಟ ಎಂಬ ಮಾತುಗಳು ಕೇಳಿಬರ್ತಿದೆ. ಇದೇ ಪ್ರಕರಣ ಭವಾನಿ ರೇವಣ್ಣಗೂ ಮುಳುವಾಗುವ ಸಾಧ್ಯತೆ ಹೆಚ್ಚಿದೆ. ಇದೇ ಹೊತ್ತಲ್ಲಿ ಹೊಸದಾಗಿ 3 ಸಂತ್ರಸ್ತರು SIT ಸಂಪರ್ಕಕ್ಕೆ ಬಂದಿದ್ದಾರೆ. ಅವರ ಹೇಳಿಕೆ ಪಡೆಯಲು SIT ಟೀಮ್ ಸಿದ್ಧತೆಯನ್ನ ನಡೆಸಿದೆ. ಅಲ್ಲದೆ ದೂರುದಾರರು ಸಂತ್ರಸ್ತರಿಗಾಗಿ SIT ಹೆಲ್ಪ್ ಲೈನ್ ಅನ್ನು ಶುರು ಮಾಡಿದೆ. ಅದು ಹೀಗಿದೆ: ನಂಬರ್ 6360938947. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿ ಅವರು ಇಳಿಸ್ತಾರೆ ಅಂತ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ. ನೊಂದ ಮಹಿಳೆಯರು ದೂರು ನೀಡಿದ್ರೆ ಅಪ್ಪ ಮಕ್ಕಳ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗುತ್ತಾ ಗೊತ್ತಿಲ್ಲ. ಇಲ್ಲಿ ಸಂತ್ರಸ್ತೆಯರು ಇನ್ನೂ ಕೂಡ ಮುಂದೆ ಬಂದು ಅವ್ರ ದೂರನ್ನ ದಾಖಲು ಮಾಡ್ತಾರಂತೆ. ಇಲ್ಲಿವರೆಗೂ ದಾಖಲಾಗಿರೋ ದೂರುಗಳಲ್ಲೇ ಒಂದಷ್ಟು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಪ್ರಜ್ವಲ್ಗೂ ಮತ್ತು ರೇವಣ್ಣ ಅವರು ಇಬ್ಬರಿಗೂ ಕೂಡ ಕಾಣಿಸ್ತಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಸ್ಫೋಟಕ ಹೇಳಿಕೆಗಳು ಬರಬಹುದು ಅಂತ, ಅಂದ್ರೆ ಇದೊಂಥರ ಎಪಿಸೋಡ್ ವೈಸ್ ಎಪಿಸೋಡ್ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ಇಂಥ ಪ್ರಕರಣಗಳು ನಿಮಗೆ ಬಂದಂಥ ಸಂದರ್ಭದಲ್ಲಿ ಅದು ಒಂದಾದ ನಂತರ ಒಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಬಟ್ ಇದು ಹೇಗೆ ಪರಿಣಾಮಗಳು ಬೀರುತ್ತೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಈಗ ಒಂದು ಕಡೆಗೆ ಒಂದು ಕೇಸ್ ರಿಜಿಸ್ಟ್ರೇಷನ್ ಆಯಿತು, ಮೊದಲನೇ FIR, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಯಿತು ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಅತ್ಯಾಚಾರ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಕೇಸನ್ನ ಕೊಟ್ಟಿದ್ದಾರೆ. ಎರಡನೇದು ಬಂದಿದ್ದು ಕಿಡ್ನಾಪ್ ಪ್ರಕರಣದಲ್ಲಿದೆ. ಇನ್ನುಳಿದಂಥ ಸಂತ್ರಸ್ತೆಯರು ದೂರನ್ನ ಕೊಡ್ತಾರಾ?
ಕೊಡಕ್ ಮುಂದಾಗ್ತಾರ? ಆಕ್ಚುಲಿ ಅದನ್ನ ಫೇಸ್ ಮಾಡಬೇಕಾಗಿದ್ದು ಬಹಳ 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 ಕಷ್ಟ. ಆ ಸೈಡು ಆಗಿರ್ಬೋದು, ಈ ಸೈಡು ಆಗಿರ್ಬೋದು. ಬಟ್ ಹಾಗೆ ಇಟ್ಕೊಂಡು ಕೊಡಕ್ಕಾಗತ್ತಾ? ಕಾರಣ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು, ವಿಡಿಯೋಗಳೆಲ್ಲ ಹರಿದಾಡ್ತಾ ಇರುವಂತ ಸಂದರ್ಭದಲ್ಲಿ ಸುಮ್ಮನೆ ಇರೋಕ್ಕೂ ಆಗೋ ಪರಿಸ್ಥಿತಿಗಳಲ್ಲಿ ಇಲ್ಲ. ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ ನಾನು. ಅವ್ರು ಸುಮ್ಮನೆ ಪರಿಸ್ಥಿತಿ ಹೇಗಿರುತ್ತೋ ಆ ಫೇಸ್ ಮಾಡು, ಸಮಾಜದಲ್ಲಿ ಬಹಳ ಕಷ್ಟ ಇಂಥವುಗಳನ್ನ ಫೇಸ್ ಮಾಡೋದು. ಗಂಡು ಮಕ್ಕಳು ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾರೆ, ಎಷ್ಟು ಜನ ನೋಡಿಲ್ಲ? ದೊಡ್ಡ ದೊಡ್ಡ ನಾಯಕರುಗಳೇ ಇಲ್ವೇ? ಹೆಂಗೆ ಓಡಾಡ್ಕೊಂಡಿರ್ತಾರೆ, ಏನೇನು ಹೇಳಿಕೆಗಳನ್ನು ಕೊಟ್ಕೊಂಡಿರ್ತಾರೆ. ಬಟ್ ಹೆಣ್ಣು ಮಕ್ಕಳು ಮುಂದೆ ಬಂದು ನಿಂತ್ಕೊಂಡು ಸಮಾಜದಲ್ಲಿ ಈ ವಿಚಾರದಲ್ಲಿ ಮಾತಾಡೋಕ್ಕೆ ಬಹಳ ಹಿಂಜರಿತಾರೆ. ಕಾರಣ ಸಮಾಜ ಅವರನ್ನು ನೋಡುವಂಥ ರೀತಿಗಳು ಬೇರೆ ಆಗ್ಬಿಡುತ್ತೆ. ಆಮೇಲೆ ಆಡುವಂಥ ರೀತಿಗಳು ಬೇರೆ ಆಗುತ್ತೆ. ಆ ಮನೆಯ ಕುಟುಂಬದವರು ಆಡುವಂಥ ರೀತಿ ಬೇರೆ ಆಗುತ್ತೆ. ಮನೆ ಕಟ್ಟಿಕೊಂಡಿರುವಂಥ ಗಂಡ ನೋಡುವಂಥ ರೀತಿಗಳು ಬೇರೆ ಆಗ್ಬಿಡುತ್ತೆ. ಇದಕ್ಕೆ ಹಿಂದೇಟನ್ನು ಹಾಕುವಂಥ ಕೆಲಸವನ್ನು ಮಹಿಳೆಯರು ಮಾಡ್ತಾರೆ. ಬಟ್ ಮುಂದೆ ಬಂದು ದೂರನ್ನು ಕೊಡೋಕೆ ನಿಂತಾಗ ಗಂಡಂದಿರು ಸಪೋರ್ಟನ್ನು ಮಾಡೋಕೆ ನಿಂತರೆ ಡೆಫಿನೆಟ್ಲಿ ಕೇಸ್ಗಳು ರಿಜಿಸ್ಟ್ರೇಷನ್ ಆಗುತ್ತೆ. ಬಟ್ ನಿಲ್ತಾರಾ? ಹೇಗೆ ಆ ಫ್ಯಾಮಿಲಿಗಳು ರಿಯಾಕ್ಟ್ ಮಾಡುತ್ತೆ ಈ ವಿಚಾರದಲ್ಲಿ? ಇಟ್ಸ್ ವೆರಿ ಕ್ರೂಷಿಯಲ್. ಈ ವಿಚಾರದಲ್ಲಿ ಅತ್ಯಂತ ಮಹತ್ವ ಪಡ್ಕೊಳ್ಳುತ್ತೆ. ಆ ಮಹಿಳೆ ಬಂದು ದೂರು ಕೊಡೋದಕ್ಕಿಂತಲೂ ಆ ಮಹಿಳೆಯ ಕುಟುಂಬ ಅವಳ ಜೊತೆಗೆ ಹೇಗೆ ನಿಂತ್ಕೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ಕೇಸು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಅವಳು ಫೈಟ್ ಮಾಡಕ್ ರೆಡಿ ಆಗ್ತಾಳೆ. ಈಗ ಒಂದು ಕೇಸ್ ದಾಖಲಾದಾಗ ಇನ್ನೋರ್ದು ಅವ್ರು ಬಂದು ಬೇರೆ ತರದ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಈಗ ಎಲ್ಲಾ ರೀತಿಯ ರಕ್ಷಣೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದೆ ಬಂದಿದೆ ಸಂತ್ರಸ್ತೆಯರಿಗೆ. ಸೊ ಆರ್ಥಿಕವಾಗಿ ಕೂಡ ಸುರ್ಜೇವಾಲಾ ಅವರು ಈ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಓಕೆ, ಈಗ ಅದು ಬರ್ತಾ ಇರುವಂತ ಮಾಹಿತಿ, ಸುರ್ಜೇವಾಲಾ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರಂತೆ. ಆರ್ಥಿಕವಾಗಿಯೂ ಕೂಡ ನಿಮ್ಮ ಸಪೋರ್ಟಿಗೆ ನಿಲ್ತೀವಿ. ಒಂದು ಸರ್ಕಾರ ಆರ್ಥಿಕವಾಗಿ ಹೇಗೆ ನಿಲ್ಲುತ್ತೆ? ಆರ್ಥಿಕವಾಗಿ ಹೇಗೆ ನಿಲ್ಲುತ್ತೆ ನಂಗೆ ಗೊತ್ತಿಲ್ಲ. ಈ ವಿಚಾರದಲ್ಲಿ ಸುರ್ಜೇವಾಲಾ ಅವ್ರ ಸ್ಟೇಟ್ಮೆಂಟ್ ಹೇಗಿದೆ ಅಂತ ಹೇಳಿ. ಓಕೆ, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದು ಸ್ಟೇಟ್ಮೆಂಟ್ಗಳು ಸರ್ಕಾರ ಕೊಡೋದಿದೆ. ನಿಮಗೆ ಭದ್ರತೆಯನ್ನ ಕೊಡುವಂತ ವಿಚಾರಕ್ಕೆ ನಾವು ಇದ್ದೀವಿ ಅಂತ ಹೇಳಿ. ಪರ್ಟಿಕ್ಯುಲರ್ ಆಗಿ ಆರ್ಥಿಕವಾಗಿ ನಿಮ್ಮ ಇದಕ್ಕಿದ್ದೀವಿ ಅಂತ ಅನ್ನೋದಕ್ಕೆ ಏನು ಕಾರಣ ಗೊತ್ತಿಲ್ಲ ನನಗೆ. ಈ ಸ್ಟೇಟ್ಮೆಂಟ್ ವೆರಿ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ. ಓಕೆ, ಫೈನಲ್ ಬೇಕಾಗತ್ತೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಈ ಮಹಿಳೆಯರು ಕೇಸನ್ನು ಕೊಟ್ಟಂತ ಸಂದರ್ಭದಲ್ಲಿ ಫೈನಾನ್ಷಿಯಲಿ ಫೈಟ್ ಮಾಡಬೇಕಾದ್ರೆ ಫೈನಾನ್ಷಿಯಲಿ ಅವ್ರು ಗಟ್ಟಿಯಾಗಿರ್ಬೇಕಾಗತ್ತೆ. ಹೇಗೆ ಇದನ್ನ ನೋಡ್ತಾರೆ ಅಂತ ಹೇಳಿ. ಆಮೇಲೆ ಸರ್ಕಾರ ನಿಂತ್ಕೊಂಡಾಗ್ಲೇ ನೀವೆಲ್ಲವೂ ಆಗುತ್ತೆ. ನಾನು ಹೇಳಿದ್ದು ಒಂದ್ ಕಡೆಗೆ ಕುಟುಂಬ ಹೇಗೆ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೋ ಹಾಗೆ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕಾಗತ್ತೆ. ಅಲ್ಲೊಂಚೂರು ಏರುಪೇರಾದ್ರೂ ಕೂಡ ಆಗೋದಿಲ್ಲ. ಒಂಚೂರು ಏರುಪೇರಾದ್ರೂ ಕೂಡ ಆಗೋದಿಲ್ಲ. ಈ ಸಂತ್ರಸ್ತೆಯರಿಗೆ ಏನು ಕರೆ ಮಾಡಿ ದೂರ ಹೆಲ್ಪ್ ಲೈನ್ ಕೊಡಿ ಅಂತಿದ್ದಾರೆ, ಓಪನ್ ಮಾಡಿ ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ಅವರು ಫೋನ್ ಮಾಡಿ ಹೇಳೋ ಪರಿಸ್ಥಿತಿಯಲ್ಲಿ ಇರಲ್ಲ ಅಂತ ನಾನು ಅನ್ಕೊಳ್ತೀನಿ. ಅವರ ಕುಟುಂಬದವರನ್ನ ಮನವೊಲಿಸುವಂತ ಕೆಲಸ ಮಾಡಿದ್ರೆ SIT ಅವರು ಬೆಟರ್ ಅಂತ ಕಾಣಿಸುತ್ತೆ. ಅಲ್ಲ, ಯಾರು ಅನ್ನೋದು ಗೊತ್ತಾಗ್ಬೇಕಲ್ಲ, ಇಂತಿಂತವರು ಅಂತ ಈಗ ವಿಡಿಯೋ ಆಧಾರದ ಮೇಲೆ ಹುಡುಕಿ ಅಂತಂದ್ರೆ ಅದು ತಪ್ಪಾಗತ್ತೆ. ಎಕ್ಸಾಕ್ಟ್ಲಿ. ಈಗ ಅದು ತುಂಬಾ ಚರ್ಚೆ ನಡೀತಾನೆ ಇದೆ, ಯಾರು ಏನು ಎತ್ತ ಅನ್ನುವಂಥದ್ದನ್ನ. ಅದಕ್ಕೆ ಅವ್ರು ಕೇಳ್ತಾ ಇರೋದು ಪ್ರಕಟಣೆ. ಇವರಾಗೆ ಹೋಗಿ ಅವರನ್ನ ಹೋಗಿ ಕೇಳೋದನ್ನ ಬದಲಾಗಿ ಅವರಾಗೆ ಬನ್ನಿ ಕಂಪ್ಲೇಂಟ್ ಅನ್ನ ಕೊಡಿ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಕುಟುಂಬದವರು ಹೇಗೆ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲಿದೆ. ಇನ್ನು ಈ ಮಧ್ಯೆ ಸಂತ್ರಸ್ತೆಯನ್ನು ಅಪಹರಿಸಿ ಇರಿಸಿದ್ದರು ಎನ್ನಲಾದಂಥ ಹುಣಸೂರಿನ ಕಾಳೇನಹಳ್ಳಿಯ ತೋಟದ ಮನೆಗೆ ನಿಮ್ಮ ಪಬ್ಲಿಕ್ ಟಿವಿ ಭೇಟಿ ನೀಡಿ ಸಾಕ್ಷಾತ್ ವರದಿಯನ್ನ ಮಾಡಿತು. ಅಲ್ಲಿನ ಕಾರ್ಮಿಕರ ಪ್ರಕಾರ ಸಂತ್ರಸ್ತೆಯನ್ನ ತೋಟದಲ್ಲಿ ಕೆಲಸ ಮಾಡೋಕೆ ಬಂದಂತ ಹೊಸ ಕೂಲಿ ಅಂತ ಇತರೆ ಕಾರ್ಮಿಕರಿಗೆ ಮಾಲೀಕರು ಪರಿಚಯಿಸಿದ್ರಂತೆ. 5 ದಿನದಿಂದ ಸಂತ್ರಸ್ತೆ ಅಲ್ಲೇ ಇದ್ರು, ಯಾರಿಗೂ ಅನುಮಾನ ಬಂದಿರಲಿಲ್ಲ. ಆದರೆ SIT ದಾಳಿಯ ಸುಳಿವು ಸಿಕ್ಕಿ ರಾಜಗೋಪಾಲ್ ತೋಟದ ಮನೆಯಿಂದ ಸಂತ್ರಸ್ತೆಯನ್ನ ಬೇರೆಡೆಗೆ ಶಿಫ್ಟ್ ಮಾಡೋ ಪ್ರಯತ್ನ ನಡೆದಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ನಿನ್ನೆ SIT ಅಧಿಕಾರಿಗಳು ರೇಡ್ ಮಾಡಿದ ಸಂದರ್ಭದಲ್ಲಿ ಇತರೆ ಕಾರ್ಮಿಕರ ಮೇಲೆ ವಿನಾಕಾರಣ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟರು ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ನೋಡಿತಿಲ್ಲ ಸರ್, ಅಷ್ಟು ನೋಡಿತಿಲ್ಲ. ಆಮೇಲೆ ಒಂದು ಜನ ಕಂಡ್ರು, ಅವರು ನಾವು ಕೇಳಿದಕ್ಕೆ ಸಂಘಕ್ಕೆ ದುಡ್ಡು ಕಟ್ಟಬೇಕು, ನಾವು ಅದಕ್ಕೆ ಇಲ್ಲಿ ನಮ್ಮ ಫ್ಯಾಮಿಲಿ ನೋಡ್ಕೋಕೆ ಇಲ್ಲಿ ಇದು ಮಾಡ್ತಾವೆ ಅಂತೀರಪ್ಪ. ಕೆಲಸ ಏನು ಮಾಡ್ತಿದ್ದಿಲ್ಲ ಹಿಂಗಂತೀರ, ಅಷ್ಟು ಮಾತ್ರ ಗೊತ್ತು ನಮ್ಗೆ. ಅದು ಬಿಟ್ರೆ ಇನ್ನೇನು ಕೇಳಲಿಲ್ಲ. ಆಮೇಲೆ ಅದರ ನಾಳೆಗೆ ಅದರ ಸಾಯಂಕಾಲನೇ ಪೊಲೀಸರು 11 ಗಂಟೆ ರಾತ್ರಿ ಬಂದಿರು. ಸಿಕ್ಕಾಪಟ್ಟ ಹೊಡೆದವ್ರು, ಹೊಡೆದೇನ ಅವ್ನಿಗೆ ಸಾಕಾಗ ಶೇಟ್ ಹೊಡೆದಾಕ್ಬಿಟ್ರು. ಅವ್ನಿಗೆ ಸುಮಾರು ಜನ ಇದ್ರು. ಎಷ್ಟು ಜನ ಅಂತ ಲೆಕ್ಕ ಹಾಕದ ನಾವು ಪೊಲೀಸ್ನವರು. ಸುಮಾರು ಜನ ಇದ್ರು. ಇವ್ರೊಬ್ಬರಿಗೆ ಪಾಪ ಹೊಡೆದಿದ್ದು. ಒಬ್ಬರಿ ಸುತ್ತ ರೌಂಡ್ ಹಾಕೊಂಡು ಇವ್ರಿಗೆ ಏಟ್ ಹೊಡಿತಾ ಇರೋದು. ನನಗೆ 2 ಏಟ್ ಹೊಡೆಯಕ್ಕೆ ಬಂದ. ನಾನು ಹೇಳಿದೆ ಕಾರಣ ಇಲ್ಲಿ ಕೇಳಬೇಡಿ, ನಾವು ಬಂದಿರೋದು ಕೆಲಸ ಮಾಡೋದು. ಸಾವುಕಾರ ಮನೆಗೆ ಎಂಟ್ರಿ ಇಲ್ಲ ನಮ್ಮದು. ನಾವೇನು ಸಾವುಕಾರ ಹೇಳಿದ ಕೆಲಸ ಮಾಡ್ತಾ ಇರ್ತೀವಿ. ಸಂಜೆ ಗಂಟು ಮಾಡ್ತೀವಿ, ಸಂಜೆಗೆ ಮನೆಗೆ ಹೋಗ್ತೀವಿ. ಇಷ್ಟು ಬಿಟ್ರೆ ನನಗೆ ಯಾಕೆ ಹೊಡೆಯಪ್ಪತ್ತೀಯ ಅಂತ ಕೇಳಿದೆ ಒಬ್ಬ. ಇನ್ನು ಆಗ ನನಗೆ ನಿಲ್ಲಿಸ್ಬಿಟ್ಟ. ಇವನಿಗೆ ಭಯ ಜಾಸ್ತಿ. ಇವನು ಯಾವಾಗ ಏಟ್ ಹೊಡೆದ್ಬಿಟ್ರು. ಓಕೆ, ಅಲ್ಲಿ ವಿಚಾರಣೆ ಹಂತದಲ್ಲಿ ಪೊಲೀಸ್ ಟ್ರೀಟ್ಮೆಂಟ್ಗಳು ಸಹಜ ಅಲ್ವಾ? ಅದನ್ನ ಇಲ್ಲ, ನಿಮ್ ಯಾರು ವಿಚಾರಣೆಗೆ ಸಿಕ್ಕವ್ರನ್ನೆಲ್ಲ ಹೊಡಿಯಕ್ಕಾಗಲ್ಲ. ಹಂಗೆ ಕಣ್ಕಂಡು ಯಾರೋ ಸಿಕ್ಬಿಟ್ರು ಅಂತಾನು ಹೊಡಿಯಕ್ಕಾಗಲ್ಲ ನಿಮಗೆ. ಯಾರು ಏನು ಎತ್ತ ಅಂತ ಹೇಳಿ ಕಂಡವ್ರನ್ನೆಲ್ಲ ಹೊಡೆದ್ಬಿಟ್ಟು ನಾನು ಕರ್ಕೊಂಡು ಬರ್ತಾ ಇದ್ದೀನಿ ಅನ್ನೋದು ಅಲ್ಲ. ದಟ್ ಇಸ್ ನಾಟ್ ದ ಪ್ರೊಸೀಜರ್.
ಆಮೇಲೆ ಈಗ ಅವ್ರು ಹೇಳ್ತಾರೆ ಕೆಲಸ ಮಾಡೋರು ನೋಡ್ದಿದ್ದಾರೋ ಅಥವಾ ಈ ಕಿಡ್ನ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿರುವಂಥವ್ರು ನೋಡ್ದಿದ್ದಾರೋ ದಟ್ಸ್ ಅದು ತನಿಖೆ ಹಂತದಲ್ಲಿ ಬರ್ಬೇಕು. ನನ್ನ ಪ್ರಶ್ನೆ ಇರೋದು ಅಲ್ಲಿ ಇನ್ನೊಂದು ಬೈಟ್ ಮಿಸ್ ಆಗಿದೆ ಅಂತ ಕಾಣಿಸುತ್ತೆ. ಇನ್ನೊಬ್ರು ಪಕ್ಕದ ಜಮೀನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಯಾರೋ ಹೊಸಬ್ರು ಬಂದಿದಾರಲ್ಲ ಅಂತ ಹೇಳಿ ಮಾತಾಡಿಸ್ತಾರಂತೆ ಅವರಿಗೆ. ಅವ್ರು ಮಾತನಾಡಿಸಿದಾಗ ಅಲ್ಲಿ ನಾನು ಬೇರೆ ಊರಿನಿಂದ ಬಂದಿದ್ದೀನಿ, HD ಕೋಟೆಯಿಂದ ನಾನು ಬಂದಿದ್ದೀನಿ, ಇಲ್ಲೇ ಕೆಲಸ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿರ್ತಾರಂತೆ ಹೊರಗಡೆಗೆ. ಬಟ್ ಅವರು SIT ಮುಂದೆ ಹೇಳ್ತಾ ಇರುವಂಥದ್ದು ನಾನು ದನದ ಕೊಟ್ಟಿಗೆಯಲ್ಲಿ ಕೂಡಿ ಹಾಕಿದ್ರು ಅನ್ನುವಂಥ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಡೆಗೆ ಬರೋದಾದ್ರೆ, ಇಲ್ಲಿ ಇವ್ರು ಹೊರಗಡೆ ಕೆಲಸ ಮಾಡ್ಕೊಂಡಿದ್ರು, ನನ್ನ ಸಾಲ ಜಾಸ್ತಿ ಇದೆ, ಇಲ್ಲಿ ಹೇಳಿದ್ರಲ್ಲ ಈಗ ಸಾಲ ಜಾಸ್ತಿ ಆಗಿದೆ, ನನ್ನ ಸಾಲ ತೀರಿಸಬೇಕಾಗಿದೆ, ಅದಕ್ಕೆ ಬಂದಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್. ಸಮಥಿಂಗ್ ಇಸ್ ಮಿಸ್ರಿ ಅಂತ ಅನಿಸ್ತಾ ಇದೆ, ಏನೋ ಮಿಸ್ ಹೊಡಿತಾ ಇದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ. ಅವ್ರು ಕೊಡುವಂಥ ಸ್ಟೇಟ್ಮೆಂಟಿಗೂ ಇಲ್ಲಿ SIT ಮುಂದೆ ಲೇಡಿ ಕೊಡುವಂಥ ಸ್ಟೇಟ್ಮೆಂಟಿಗೂ ಬಹಳ ವ್ಯತ್ಯಾಸ ಇದ್ದಂಗೆ ಕಾಣಿಸ್ತಾ ಇದೆ. ಏನಾಗಿದೆ ಅಂದರೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂದಿದ್ದು, ಕೆಲಸ ಮಾಡ್ಕೊಂಡಿದ್ದು, ಹಾಗಿದಾಗ ಅಲ್ಲಿ ಭಯದಿಂದ ಇದ್ದಿರೋದಾದ್ರೆ ಹೇಳ್ಬೋದಾಗಿತ್ತಲ್ವಾ ಆ ಕಾರ್ಮಿಕರ ಹತ್ರ. ಫ್ರೀಯಾಗಿ ಓಪನ್ ಆಗಿ ಕೆಲಸ ಮಾಡ್ಕೊಂಡಿದ್ರಲ್ವಾ. ಹಾಗಿದ್ದಾಗ ಗೊತ್ತಿಲ್ಲ, ಏನೋ ಮಿಸ್ ಹೊಡಿತಾ ಇದ್ದಂಗಿದೆ ಅದರಲ್ಲಿ ಒಂದು ಲೈನಲ್ಲಿ. ನೋಡಬೇಕು ಅದು ಯಾವ ರೀತಿಯಾಗಿದೆ ಅಂತ ಹೇಳಿ. ಸದ್ಯಕ್ಕಂತೂ ಅವರ ರಕ್ಷಣೆಯನ್ನು ಮಾಡಿದ್ದಾರೆ, ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ರೇವಣ್ಣ ಅವರು, ಪ್ರಜ್ವಲ್ ರೇವಣ್ಣ ಅವರ ವಿಚಾರ, ಜೊತೆಗೆ ಭವಾನಿ ರೇವಣ್ಣ ಅವರದ್ದು. ಇನ್ನು ಮಾಜಿ ಮಂತ್ರಿ ರೇವಣ್ಣ ಬಂಧನ ಬೆನ್ನಲ್ಲೇ ಅವರ ಪುತ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಯಾವುದೇ ಕ್ಷಣದಲ್ಲೂ ಭಾರತಕ್ಕೆ ವಾಪಸ್ಸಾಗಿ ಶರಣಾಗುವ ಸಂಭವ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಂಬ ವಿಚಾರವಾಗಿ ದಿನಕ್ಕೊಂದು ಸುದ್ದಿ ಬರ್ತಾನೆ ಇದೆ. ನಿನ್ನೆಲ್ಲ ಪ್ರಜ್ವಲ್ ಹಂಗರಿಯ ಬುದಾಪೆಸ್ಟ್ಗೆ ಹೋಗಿದ್ರು ಅಂತ ಹೇಳಲಾಗ್ತಿತ್ತು. ಆದರೆ ಇವತ್ತು ಬರ್ತಿರೋ ಸುದ್ದಿ ಪ್ರಕಾರವಾಗಿ ಅವರೆಲ್ಲೂ ಹೋಗಿಲ್ಲ, ದುಬೈನಲ್ಲಿದ್ದಾರೆ ಅಂತ. ಯಾವುದೇ ಸಮಯದಲ್ಲಿ ಬೆಂಗಳೂರು, ಮಂಗಳೂರು, ಪಣಜಿ, ಕೊಚ್ಚಿ ಇಲ್ಲವೇ ಮುಂಬೈಗೆ ಬಂದಿಡಬಹುದು ಅನ್ನೋ ಸುದ್ದಿ ಇದೆ. ಹೀಗಾಗಿ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ SIT ಟೀಮ್ ಹದ್ದಿನ ಕಣ್ಣನ್ನ ಇಟ್ಟಿದೆ. ದುಬೈ, ಮಸ್ಕಟ್, ಫ್ರಾಂಕ್ಫರ್ಟ್ನಿಂದ ಬರುವ ವಿಮಾನಗಳ ಪ್ರಯಾಣಿಕರನ್ನ ಅವರ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ವದೇಶಕ್ಕೆ ಲ್ಯಾಂಡ್ ಆದ ಕೂಡಲೇ ಬಂಧಿಸಲು SIT ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಅಂದ ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ಸರ್ಕ್ಯುಲರ್ ಜಾರಿಯಾಗಿದ್ದು, ಆತ ಎಲ್ಲಿಯೇ ಇದ್ರೂ ಕೂಡ ಬಿಡಲ್ಲ ಅಂತ ಈಗ ಕೈಪಡೆ ಹೇಳ್ತಾ ಇದೆ. ನನಗೆ ಏನು ಗೊತ್ತಾಗಿಲ್ಲ. SITನವ್ರಿಗೆ ಗೊತ್ತಿದ್ರು ಕೂಡ ಅದನ್ನು ಅವ್ರು ಕರ್ಕೊಂಡು ಬರೋವರೆಗೂ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಒಳಗಡೆ ಎಲ್ಲ ಏನು SITನವ್ರು ಮಾಡ್ತಾರೆ, ಅದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ, ಇದೆಲ್ಲ ನಾವು ಹೇಳೋಕ್ಕಾಗುತ್ತೆ, ನಮಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಇಟ್ ಆರ್ ಎನಿಬಡಿ ಎಲ್ಸ್? ಆ ರೀತಿ ಭಾವನೆ ಇದ್ದರೆ ಅದನ್ನು ಇನ್ನೂ ಹೆಚ್ಚು ಟೈಟ್ ಮಾಡೋದಕ್ಕೆ ಹೇಳೋಣ SITನವ್ರಿಗೆ. ವಿಷಯ ಆಚೆ ಬರಬಾರ್ದಪ್ಪ, ಯಾವುದು ವಿಷಯಗಳು ಆಚೆ ಬರಬಾರ್ದು ಅಂತೇಳಿ ತಾಕೀತು ಮಾಡೋಣ. CT ರವಿ ಸುಳ್ಳು ಹೇಳ್ತಾ ಇದ್ದಾರೆ. ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತಾ? ಕಂಪ್ಲೇಂಟ್ ಕೊಟ್ಟಿದ್ದಾರ? ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದಾರ? ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ. ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. ಪ್ರಜ್ವಲ್ ರೇವಣ್ಣಗೆ ಯಾರು ಅವ್ರ ತಾಯಿ ತಂದಿರು ಹೇಳಂಗಿಲ್ಲ ಅಂತ ಕೆಲಸ ಮಾಡಂತೇಳಿ ಅವನ ಮೇಲೆ ಆರೋಪ ಸತ್ಯ ಇದ್ರೆ ಬಹಳ ಅಂತ ಏನು ಕೃತ್ಯ ಅದು, ಕೃತ್ಯ ಇದು ಮಾಡಿದ್ದು ಸೈಕೋ ಅಂತ ಅದಕ್ಕೆ ಅದು ಮಾಡಿದ್ರೆ ಲೈಕ್ ಸೈಕೋ. ಲುಕ್ಔಟ್ ನೋಟಿಸ್ ಇದೆ, ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿ ಎದುರಿಸ್ತಾರೆ. ಅವರೆಲ್ಲೇ ಇದ್ರು ಕೂಡ ಪಾತಾಳದಂತೂ ಕೂಡ ಹಿಡ್ಕೊಂಡ್ಬರ್ತೀವಿ. ಇಟ್ಕೊಂಡು ಬರ್ತಿರೋ ಅವರೇ ಬರ್ತಾರೋ, ಒಟ್ಟಿನಲ್ಲಿ ಬರಬೇಕು. ಬಂದರೆ ಅವ್ರಿಗೆ ಒಳ್ಳೆಯದು, ಇಲ್ಲದೇ ಇದ್ದರೆ ಇಲ್ಲ. ಬರಬೇಕು ಅಷ್ಟೇ. ಈ ಥರ ಅವಮಾನ ಮಾಡಿಕೊಂಡು ಒಂಥರ ಓಡ್ ಹೋಗೋ ಪರಾರಿತನದ ಕೆಲಸಗಳನ್ನು ಮಾಡ್ಕೊಂಡಿರೋದಿದೆಯಲ್ಲ, ನಿಮ್ಮೇಲೆ ಏನು ಆರೋಪಗಳು ಬರ್ತಾ ಇದೆ ಅದು ಸತ್ಯ ಅನ್ನೋದಂತೆ ಪ್ರೂವ್ ಆಗಿಬಿಡುತ್ತೆ ಈ ಥರ ಓಡಾಡ್ಕೊಂಡಿದ್ರೆ. ಅದರ ಬದಲು ಬಂದುಬಿಟ್ಟು ಫೇಸ್ ಮಾಡುವಂಥ ಕೆಲಸವನ್ನು ತೋರಿಸ್ಬೇಕು, ಓಡಾಡೋದಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು BJP ಅವರು ಅದನ್ನು ಮಾಡಿದರು ಅಂತೇಳಿ. ಪ್ರಜ್ವಲ್ ಗೆದ್ದಿದ್ದು ಯಾರು ಮೈತ್ರಿ ಇದ್ದಾಗ? ಕಾಂಗ್ರೆಸ್ ಮತ್ತು JDS ಮೈತ್ರಿ ಇದ್ದಾಗ. ಹಾಗಿದ್ದಾಗ ಕಾಂಗ್ರೆಸ್ ಉತ್ತರ ಕೊಡಬೇಕಾಗಿ ಇದಕ್ಕೆ ಹಂಗೆ ಕೇಳೋಕ್ಕಾಗಲ್ಲ ಸಿದ್ದರಾಮಯ್ಯನವರೇ. ಹೆಂಗೆ ಕೇಳೋಕ್ಕಾಗುತ್ತೆ? ಈಗ ನಿಮ್ಮನ್ನೆಲ್ಲ ಕೇಳಕ್ಕೆ ಶುರು ಮಾಡಿಬಿಟ್ರೆ ನೀವು ಹೆಂಗ್ರಿ ಅವರನ್ನೆಲ್ಲ ಮೈತ್ರಿ ಮಾಡಿದ್ರು? ಕಾರಣ ಅವರು ರೇವಣ್ಣ ಅವರು ಹೇಳ್ತಾ ಇದ್ದು 4-5 ವರ್ಷಗಳ ಹಿಂದಿಂದು ಕೇಸು ಅಂತ ಹೇಳಿದರು ರೇವಣ್ಣ ಅವರು. 2015 ಅಂತೇಳಿ ಅವ್ರಿಗೆ ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ FIR ಅಲ್ಲಿ. 2015 ಆಗಿದ್ದು. ಹಾಗೆ ನಿಮ್ಮ ಗೌರ್ಮೆಂಟ್ ಇತ್ತು, ಅವಾಗ ನೀವೇನು ಮಾಡ್ತಿದ್ರಿ ಅಂತ ಕೇಳಿದ್ರೆ ಈಗ ಆಚೆ ಬಂದಿರೋದು ಯಾವ ಸಮಯದಲ್ಲಿ ಅಂತ MP ಆಗಿದ್ದು ಯಾವ ಟೈಮಲ್ಲಿ? ಯಾರು ಮೈತ್ರಿ ಕೌಂಟರ್ ಇದ್ದೇ ಇರುತ್ತೆ, ಕೌಂಟರ್ ಬರುತ್ತೆ. ನೀವು ಹಂಗೆ ಕೇಳ್ಕೊಂತ ಕೂತ್ಕೊಂಡ್ರೆ ನನಗೆ ಆಗಲ್ಲ. ರಾಜಕೀಯವಾಗಿ ನೀವು ಮಾತಾಡಬೇಕು, ಮಾತಾಡ್ಕೊಳ್ಳಿ. ಬಟ್ ಕೌಂಟರ್ ಹೋದರೆ ಹಂಗೆ ಹೋಗುತ್ತೆ ಅದು.